ನಾನಿವತ್ತು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ತರಕಾರಿ, ಒಂದು ಆಲೂಗಡ್ಡೆ, ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಕೊತೀನಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಬಿಸಿಬೇಳೆ ಬಾತ್ಗೆ. ಒಂದು ಕ್ಯಾರೆಟ್ ಹಾಕ್ತೀನಿ ಬಿಸಿಬೇಳೆ ಬಾತ್ಗೆ. ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಆಲೂಗಡ್ಡೆ, ಕ್ಯಾರೆಟ್ ಹಾಕಿದ್ದೀನಿ. ಹುಳಿಕಾಯಿ ಸ್ವಲ್ಪ ಹಾಕಿದ್ದೀನಿ. ಹುಳಿಕಾಯಿ ಸ್ವಲ್ಪ ಕಟ್ ಮಾಡಿದ್ದೀನಿ. ಹುಳಿಕಾಯಿ ಹಾಕಿದ್ದೀನಿ. ಆಲೂಗಡ್ಡೆ, ಹುಳಿಕಾಯಿ, ಕ್ಯಾರೆಟ್, ಬಟಾಣಿ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಫ್ರೆಶ್ ಬಟಾಣಿ ಇದೆ. ಬಟಾಣಿ ಹಾಕಿದ್ದೀನಿ. 1 ಲೋಟ ಅಕ್ಕಿ ಹಾಕಿದ್ದೀನಿ ಬಿಸಿಬೇಳೆ ಬಾತ್ಗೆ. ನೋಡಿ 50 ಗ್ರಾಮಷ್ಟು ತೊಗರಿ ಬೇಳೆ ಹಾಕಿದ್ದೀನಿ. ತೊಗರಿ ಬೇಳೆ ಅಕ್ಕಿ ವಾಶ್ ಮಾಡಾಯಿತು. ಇವಾಗ ತರಕಾರಿ ಹಾಕೋಣ. ಇವಾಗ ತರಕಾರಿ ಹಾಕಿದ್ದೀನಿ. ಅಕ್ಕಿ, ತೊಗರಿ ಬೇಳೆ, ಕ್ಯಾರೆಟು, ಆಲೂಗಡ್ಡೆ, ಹುಳಿಕಾಯಿ, ಬಟಾಣಿ ಇಷ್ಟು ತರಕಾರಿ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ ನೋಡಿ. 1 ಸ್ಪೂನು ಅಡುಗೆ ಎಣ್ಣೆ ಹಾಕಿದ್ದೀನಿ ನಾನು, 1 ಟೀ ಸ್ಪೂನ್ ಅಷ್ಟು. ಯಾಕಂದರೆ ವಿಷಲ್ಗೆ ಹೋಗೋವಾಗ ಉಕ್ಕಬಾರ್ದು ಅಂತ. ಇವಾಗ ನೀರು ಹಾಕಿದ್ದೀನಿ. 1 ಲೋಟ ಹಾಕಿ 2 ಲೋಟ ನೀರು ಹಾಕಿದ್ದೀನಿ. ಸೊ ಇವಾಗ ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಆದರೆ ಸಾಕು. ಅದು ಒಗ್ಗರಣೆಗೆ ನಾನು 2 ಈರುಳ್ಳಿ ತೊಗೋತಾ ಇದ್ದೀನಿ. ಉದ್ದುದ್ದ ಕುಯ್ತೀನಿ. ಕುಯ್ಕೊಂಡಿದ್ದೀನಿ ಬಿಸಿಬೇಳೆ ಬಾತು ಒಗ್ಗರಣೆಗೆ 2 ಈರುಳ್ಳಿ ಸಾಕು. 1 ಟೊಮೆಟೊ ತೊಗೊಂಡಿದ್ದೀನಿ. 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ತೀನಿ. ಈರುಳ್ಳಿ ಗಂಟು. ಇವಾಗ ಕೊತ್ತಂಬರಿ ಸ್ವಲ್ಪ ಇವಾಗ ಸಣ್ಣ ಕಟ್ ಮಾಡ್ತೀನಿ. ಸಣ್ಣ ಕೊತ್ತಂಬರಿ ಸೊಪ್ಪು ಕೊಯ್ದಿದ್ದೀನಿ. ಬಿಸಿಯಾಗಿ ಹಾಕಿ ಬಿಸಿಬೇಳೆ ಬಾತು ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಹಾಕಿದ್ದೀನಿ. ಬಿಸಿಯಾಗಿ ಸಾಸಿವೆ ಹಾಕಿದ್ದೀನಿ. ಅಡುಗೆ ಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಣ್ಣೆ ಬಿಟ್ಕೊಬೇಕು. ಬಿಡಿ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಬಣ್ಣ ಬದಲಾಗಿದೆ. ಎಣ್ಣೆ ಬಿಡ್ತಾಯಿದೆ. ಬಿಡಿ ಆಗಿದೆ ಈರುಳ್ಳಿ. ಇವಾಗ ಟೊಮೆಟೊ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು. ಒಂದು 5 ನಿಮಿಷ ಬೇಯಲಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೊಮೆಟೊ ಸಾಫ್ಟ್ ಆಯಿತು. ಕರಿಬೇವು ಸ್ವಲ್ಪ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಮೆಣಸಿನ ಪುಡಿ. ಖಾರಕ್ಕೆ ನೀವು ಸ್ಪೈಸಿ ಬೇಡ ಅಂದರೆ ಅರ್ಧ ಹಾಕ್ಕೊಳ್ಳಿ. ಸ್ಪೈಸಿ ಬೇಕಾದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರು 1/4 ಟೀ ಸ್ಪೂನು, ಚಿಟಿಕೆ ಚಕ್ಕೆ ಲವಂಗ ಪೌಡರು, ಗರಂ ಮಸಾಲ ಹಾಕ್ತೀನಿ 1 ಟೀ ಸ್ಪೂನಷ್ಟು. ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರು ಹಾಕೋಣ. ನಾನು ಒಂದು 4 ಲೋಟ ನೀರು ಹಾಕಿದ್ದೀನಿ. ಸೊ ಬಿಸಿಬೇಳೆ ಬಾತ್ ತೆಳ್ಳಗಿರಬೇಕಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ಯಾಕಂದರೆ ಆಲ್ರೆಡಿ ತರಕಾರಿ ಅನ್ನಕ್ಕೆ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮಸಾಲೆಗೆ ಮಾತ್ರ. ನಾನು ಬಳಸ್ತಾ ಇದ್ದೀನಿ MTR ಬಿಸಿಬೇಳೆ ಬಾತ್ ಪೌಡರು. ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ಇವಾಗ ತಿರುಗಿಸ್ಕೊಡೋಣ. 2 ಕುದಿ ಬರಬೇಕು. ಆಮೇಲೆ ಅನ್ನದ ಜೊತೆಗೆ ಮಿಕ್ಸ್ ಮಾಡೋಣ. ನೋಡಿ ಬಿಸಿಬೇಳೆ ಬಾತ್ ಪೌಡರ್ ಇದು MTRದು. 3 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಸರಿ ಬಿಸಿಬೇಳೆ ಬಾತ್ಗೆ. ನೋಡಿ ಎಲ್ಲ ಕ್ಲೀನಾಗಿ ಬೆಂದಿದೆ. ಇವಾಗ ಮಸಾಲೆ ಮಿಕ್ಸ್ ಮಾಡೋದು ಇದಕ್ಕೆ. ಆ ಥರ ಆಫ್ ಮಾಡೋಣ. ಅನ್ನದ ಜೊತೆಗೆ ಮಿಕ್ಸ್ ಮಾಡೋಣ. ಈರುಳ್ಳಿ ಆಫ್ ಮಾಡಿದ್ದೀನಿ. ತರಕಾರಿ ಎಲ್ಲ ಬೇಯಿಸ್ತಾನೆ ಅದಕ್ಕೆ ಹಾಕಿದ್ದೀನಿ. ಇವಾಗೆಲ್ಲ ಕಲಸೋಣ. ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು
2 ಮಿನಿಟ್ಸ್ ಅಷ್ಟೇ ಒಲೆ ಮೇಲೆ ಚೆನ್ನಾಗಿರುತ್ತೆ. ಅನ್ನ ತರಕಾರಿ ಮಸಾಲೆ ಎಲ್ಲ ಇಟ್ಕೊಬೇಕು. ಅದಕ್ಕೆ 2 ಮಿನಿಟ್ಸು ತುಪ್ಪ ಹಾಕಿ ಇಟ್ಟರೆ ಸಾಕು. ತುಪ್ಪ ಹಾಕಿದ್ದೀನಿ. ಇವಾಗೆಲ್ಲ ಅದೇ ಕರಿಕೊಳ್ಳೋದು. 3 ನಿಮಿಷ ಬಿಡಿ ಸಾಕು. ಅಕ್ಕಿ ತರಕಾರಿ ಮಸಾಲೆ ತುಪ್ಪ ಎಲ್ಲ ಸೆಟ್ ಆಗುತ್ತೆ. ಅಷ್ಟೇ ಎಲ್ಲ ಬಿಸಿಬೇಳೆ ಬಾತ್ ಬಿಸಿಯಾಗಿ ರೆಡಿಯಾಗಿದೆ. ಗಮ್ಮಂತ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಸರ್ವ್ ಮಾಡೋಣ. ಎಷ್ಟು ತೆಳ್ಳಗಿದೆ. ಬಿಸಿಬೇಳೆ ಬಾತ್ ರೆಡಿ.